ಸೊ ಇದೆಲ್ಲ ಜನರಲ್ ಟ್ರೆಂಡ್ಸ್ ಫಾರ್ 2026 ಅಥವಾ ಪರಾಭವ ಸಂವತ್ಸರ. ಆದರೆ ಸ್ಪೆಸಿಫಿಕ್ ಆಗಿ ನಾವು ರಾಶಿ ಫಲಗಳನ್ನು ನೋಡಬೇಕಂತ ಬಂದಾಗ ಟು ಬಿಗಿನ್ ವಿತ್ ಪರಾಭವ ಸಂವತ್ಸರ ಮೇಷರಾಶಿಗೆ ಹೇಗಿರುತ್ತೆ ಮೀತಾ ಅವರೇ? ನೋಡಿ, ಮೇಷರಾಶಿಗೆ ಬೇರೆ ಗ್ರಹಗಳೆಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಆದರೆ ಶನಿ ಮಾತ್ರ ಇವರಿಗೆ ವ್ಯಯಸ್ಥಾನದಲ್ಲಿ ಇರ್ತಾನೆ, 12ನೇ ಮನೇಲಿ ಇರ್ತಾನೆ. ಗುರು ಬಂದು ಈ 6ನೇ ತಿಂಗಳ ನಂತರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾನೆ. ಮತ್ತು 10ನೇ ತಿಂಗಳ ನಂತರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾನೆ. ಲಾಸ್ಟ್ ಡಿಸೆಂಬರಲ್ಲಿ ರಾಹು ಕೇತುಗಳ ಬದಲಾವಣೆ ಆಗುತ್ತೆ. ಕೇತು ಬಂದು ಸಿಂಹ ರಾಶಿಯಿಂದ ಕಟಕ ರಾಶಿಗೆ, ಇವರು ಆಪೋಸಿಟ್ ಡೈರೆಕ್ಷನ್ನು. ಅದೇ ರೀತಿ ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ. ಈ 4 ಗ್ರಹಗಳ ಒಂದು ಇದರಿಂದ ನೋಡಬೇಕು ಅಂತಂದರೆ ಮೇಷರಾಶಿಯವ್ರಿಗೆ ಆಲ್ರೆಡಿ ಇವಾಗ ತುಂಬ ಟೈಮ್ ಕೆಟ್ಟಿದೆ. ಆಲ್ರೆಡಿ ಪಾಪ ಎರಡು ವರ್ಷದಿಂದ ಅವರು ಏನಾದರೂ ಒಂದು ತೊಂದರೆಗೆ ಒಳಪಡ್ತಿದ್ದಾರೆ. ಆದರೆ ಈ 6ನೇ ತಿಂಗಳ ನಂತರ ಶನಿ ಮತ್ತೆ ಅವರಿಗೆ ರಾಶಿಗೆ ಬರ್ತಾನೆ. ಜೂನ್ ನಂತರ 27ಅಲ್ಲಿ 26 ಮುಗಿಸ್ಕೊಂಡು 27 ಅಲ್ಲಿವರೆಗೂ ಇವ್ರಿಗೆ ಏನಾದರೂ ಒಂದು ಇವ್ರ ಮನೇಲಿ ಕಳ್ಕೊಳ್ಳೋ ಅಂಥದ್ದು ಅಥವಾ ಯಾವುದಾದ್ರೂ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಮತ್ತು ಈ ಏನು ಜರ್ನಿ ಮಾಡ್ತಾರೆ ಅವರು, ಅಲ್ಲಿ ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಅದು ಒಂದು ಶನಿಯ ಒಂದು ಪ್ರಭಾವದಿಂದ ಅದಾಗತ್ತೆ. ಮತ್ತು ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಈ 6ನೇ ತಿಂಗಳ ನಂತರ ಎಲ್ಲೋ ಒಂದು ಕಡೆ ಪ್ರಾಪರ್ಟಿ ತೊಗೊಳ್ಳೋದಿರುತ್ತೆ ಅಥವಾ ಮನೆ ಮಠ ಮಾಡ್ಕೊಳ್ಳೋದು, ಇವೆಲ್ಲವೂ ಆಗುತ್ತೆ. ಯಾಕಂದರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದೇ ಇರುತ್ತೆ. ಅದು ಗ್ರಹಗಳ ಒಂದು ಚಲನೆಯಿಂದ ಹೇಳ್ಬೋದು. ಯಾರಿಗೆಲ್ಲ ಮಕ್ಕಳಾಗಿರಲ್ಲ ಅವ್ರಿಗೆ ಮಕ್ಕಳಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರೆಲ್ಲ ಮೇಷರಾಶಿಯಲ್ಲಿ ಇರ್ತೀರ ಅವರು ಇವಾಗ ಮಗು ಬೇಕು ಅಂತ ಅಂದ್ಕೊಳ್ಳೋಂಗಿದ್ರೆ ಖಂಡಿತ ಇದಕ್ಕೆ ಟ್ರೈ ಮಾಡ್ಬೋದು. ಇದು ಅವ್ರಿಗೆ ಒಂದು ಪ್ಲಸ್ ಪಾಯಿಂಟು. ಮತ್ತು ಅವರು ತುಂಬ ಆರಾಧಿಸ್ಬೇಕು ಈ ವರ್ಷ. ಯಾವ ದೇವ್ರನ್ನ ಆರಾಧಿಸ್ಬೇಕು? ಮೇಷರಾಶಿಯವರು ನೋಡಿ, ಸುಬ್ರಹ್ಮಣ್ಯನನ್ನು ಆರಾಧಿಸೋದು, ಇಲ್ಲ ಮನೆಯಲ್ಲಿ ಅತಿ ಹೆಚ್ಚು ದಿನ ಮೇಷರಾಶಿಯವರು ಒಂದು ವಿಭೂತಿಯನ್ನು ಹಣೆ ಮೇಲೆ ಹಚ್ಕೊಳ್ಳೋದು, ಅದು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂಥದ್ದು. ಅಥವಾ ಹರಿಯೋ ನೀರಲ್ಲಿ ಎಲ್ಲಾದರೂ ಹೋಗಿ ಈ ವರ್ಷದಲ್ಲಿ ಒಂದು ದಿನ ಸ್ನಾನ ಮಾಡಿ ಬರೋದು, ಅಲ್ಲೆಲ್ಲೋ ಒಂದು ಕಡೆ ನಮ್ಮ ಕರ್ಮ ಕಳೀತು ಅಂತ ಅನ್ಬೋದು. ಯಾಕಂದರೆ ಇವ್ರಿಗೆ ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ವೃಷಭ ರಾಶಿ ಅಂದಾಗ ವೃಷಭ ರಾಶಿಯವರಿಗೆ ತುಂಬ ಲಕ್ ತಂದುಕೊಡುತ್ತೆ. ಈ ವರ್ಷ ತುಂಬ ಲಕ್ಕಿಯಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಗುರು ಬಂದು ಧನಸ್ಥಾನದಲ್ಲಿದ್ದಾನೆ. ಮತ್ತು ಈ 6ನೇ ತಿಂಗಳ ನಂತರ ಗುರು 3ನೇ ಮನೆಗೆ ಹೋಗ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಮಾತಿನ ಮೇಲೆ ನಿಗಾ ಇರಬೇಕು. ಏನಕ್ಕಪ್ಪ ಅಂದರೆ ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇದೆ. 3ನೇ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ತುಂಬ ಅವರ ಜೊತೆ ಇರೋರು, ಸ್ನೇಹಿತರು, ಇವ್ರ ಕಡೆಯಿಂದ ತುಂಬ ಅಪಾಯ ಅಂದರೆ ಏನೋ ಒಂದು ಮಾತಾಡಿರ್ತಾರೆ, ಅದನ್ನು ತೊಗೊಂಡೋಗಿ ಎಲ್ಲೋ ಹೇಳ್ಬಿಡೋದು, ಲೀಕ್ ಆಗೋದು, ಈ ಥರ. ಅವರು ಯಾವುದೇ ಒಂದು ಸೆಕ್ಟರಲ್ಲಿದ್ರೂ ಈ ಸಣ್ಣ ವಿಷಯದಲ್ಲಿ ಸ್ವಲ್ಪ ಸಿಕ್ಕಾಕೊಳ್ತಾರೆ. ಇವಾಗ ದುಡ್ಡು ಕಾಸಿರೋದು ಒಂದು ದುಡ್ಡೆಲ್ಲ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಆರ್ಥಿಕ ಪರಿಸ್ಥಿತಿ, ಮನೆ ಮಠ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅವ್ರವ್ರ ತಕ್ಕನಾಗೆ, ಅವರ ಸಂಪಾದನೆ ತಕ್ಕನಾಗಿರುತ್ತೆ. ಆದರೆ ವೈಯಕ್ತಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಮಕ್ಕಳು 5ನೇ ಮನೆಗೆ ಅಂದರೆ ರಾಶಿಗೆ 5ನೇ ಮನೆಗೆ ಸಪ್ತಮ ದೃಷ್ಟಿ, ಶನಿಯ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ಮಕ್ಕಳಿಂದ ಸ್ವಲ್ಪ ಏನಾದರೂ ನೋವು ಆಗುವಂಥದ್ದು, ಇಲ್ಲ ಮಕ್ಕಳ ಬಗ್ಗೆ ಏನಾದರೂ ತಿಳ್ಕೊಳ್ಳೋದು, ಇದು ಸ್ವಲ್ಪ ಅವ್ರಿಗೆ ನೋವನ್ನು ಉಂಟು ಮಾಡುತ್ತೆ. ಇದಕ್ಕೆ ಏನಪ್ಪ ಮಾಡಬೇಕು ಅಂದರೆ ಇವ್ರ ಕೈಲಾದರೆ ಕೆಲವೊಂದು ಮಕ್ಕಳಿಗೆ ಎಜುಕೇಷನ್ಗೆ ಏನಾದರೂ ದುಡ್ಡು ಕೊಡೋದು, ತುಂಬ ಇರೋರು ಅವರ ಒಂದು ಶಕ್ತಿಯ ಅನುಸಾರವಾಗಿ ಮಕ್ಕಳಿಗೆ, ಇಲ್ಲ ಒಂದು ಎಜುಕೇಷನ್ಗೆ ಎಲ್ಲೋ ಅನಾಥ ಮಕ್ಕಳಿಗೆ ಸ್ವಲ್ಪ ಫಂಡ್ ಮಾಡೋದು, ಅಥವಾ ಒಂದು ಬುಕ್ಸು, ಪೆನ್ನು, ಈ ಥರದ್ದು ಏನಾದರೂ ಕೊಡಿಸೋದು, ಅದೆಲ್ಲ ಒಂದು ಕಡೆ ಇದು ಅವರ ಮಕ್ಕಳನ್ನ ಕಾಯುತ್ತೆ. ಓಕೆ. ಮಿಥುನ ರಾಶಿ ಅಂತ ಬಂದರೆ ಮಿಥುನ ರಾಶಿಯಲ್ಲೇ ಗುರು ಇದ್ದಾನೆ. ಮಿಥುನ ರಾಶಿಯಲ್ಲಿ ಗುರು ಇದ್ದು ಗುರು 6ನೇ ತಿಂಗಳ ನಂತರ ಬದಲಾಗ್ತಾನೆ. ಮತ್ತು ಶನಿ ಬಂದು ಅವರಿಗೆ 10ನೇ ಮನೆಯಲ್ಲಿರ್ತಾನೆ. 10ನೇ ಮನೆಯಲ್ಲಿದ್ದಾಗ ಮಿಥುನ ರಾಶಿಯವರು ಆಲ್ರೆಡಿ ಫಾರಿನಲ್ಲಿ ಕೆಲಸ ಸಿಕ್ಕೋದು, ಫಾರಿನ್ಗೆ ಹೋಗೋದು, ಅಥವಾ ಯಾವುದಾದ್ರೂ ಒಂದು ಹೊಸ ಸಂಸ್ಥೆ ನಡೆಸ್ಕೊಂಡು ಹೋಗೋದು, ಓಪನ್ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. ಜೊತೆಗೆ ಗುರು ರಾಶಿಯಲ್ಲೇ ಇದ್ದಾಗ ಕೆಲವೊಂದು ಮಾತುಗಳವ್ರದ್ದು ನಡೆಯಲ್ಲ. ರಾಶಿಯಲ್ಲಿ ಗುರು ಇದ್ದಾಗ ಸ್ವಲ್ಪ ತೊಂದರೆಗಳು ಜಾಸ್ತಿ. ಇವಾಗ ಯಾಕಂದರೆ ಗುರು ಅಂದಾಗ ನಾವು ರಾಮನ್ನ ಹೇಳ್ತೀವಿ, ರಾಮನಿಗೆ ಕಷ್ಟ ತಪ್ಪಿದ್ದಲ್ಲ. ಒಂದು ಪುನರ್ವಸು ನಕ್ಷತ್ರ, ಗುರು ನಕ್ಷತ್ರ, ಅವ್ರು ಏನು ಮಾಡ್ತಾರೆ, ಏನೇ ಮಾಡಿದ್ರೂ ತುಂಬ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಜೊತೆಗೆ ನೋಡಿ ಅವ್ರಿಗೆ 3ನೇ ಮನೇಲಿ ಕೇತು ಇದ್ದು, ಮತ್ತು ಈ ಶನಿ ಬಂದು 10ನೇ ಮನೇಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯ ತುಂಬ ಚೆನ್ನಾಗಾಗುತ್ತೆ. ಕೆಲಸ ಸಿಕ್ಕೋದಾಗಿರ್ಬೋದು, ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯೋದು, ಇದೆಲ್ಲನೂ ಆಗ್ತಾ ಇರುತ್ತೆ. ಮತ್ತು ಹೆಲ್ತ್ ಸ್ವಲ್ಪ ಕೆಡಿಸ್ಕೊಳ್ತಾರೆ. ಅಂದರೆ ಶುಗರ್ ಇಲ್ಲದೆ ಇರೋರಿಗೆ ಶುಗರ್ ಬರೋದು, BP ಬರೋದು, ಈ ಥರ. ಅವ್ರ ಪರಿಹಾರ ಅಂತ ಬಂದಾಗ
ನೋಡಿ ಏನು ಹೇಳ್ತೀನಂದರೆ, ಇವಾಗ ನಾವು ಮಾತ್ರೆ ತೊಗೊಳ್ತೀವಿ, ನಮಗೇನೋ ಬರುತ್ತೆ. ಆದರೆ ಅದಕ್ಕೆ ಮುಂಚೆನೇ ನಾವು ಯಾರಿಗಾದ್ರೂ ಒಬ್ರಿಗೆ ಟ್ಯಾಬ್ಲೆಟು, ಈ ಡೈಲಿ ಮೆಡಿಸನ್ ತೊಗೊಳ್ತಾರೆ, ಅವ್ರಿಗೆ ಅದು ತೊಗೊಳಕ್ಕೂ ಕೆಲವ್ರಿಗೆ ಕಷ್ಟ ಇರುತ್ತೆ. ಅಂಥವ್ರನ್ನ ಫೈಂಡ್ ಮಾಡಿ, ಇರುತ್ತೆ ನಮ್ಮ ಮನೆ ಕೆಲಸಕ್ಕೆ ಬರ್ತಾರೆ, ಅಥವಾ ನಮ್ಗೆ ಗೊತ್ತಿರೋರು ಯಾರೋ ತುಂಬ ಪೂರವರು, ಅವ್ರ ಕೈಲಿ ಆಗಲ್ಲ, ಅವ್ರಿಗೆ ಯಾವುದಾದ್ರೂ ಒಂದು ಮಂತಲ್ಲಿ ನಾವು ಒಂದು ಮೆಡಿಸನ್ ತಕ್ಕೊಡೋದು, ಅವ್ರು ಕ್ಯೂರ್ ಆಗ್ತಾರೆ. ಆ ಮೆಡಿಸನ್ ತಕ್ಕೊಟ್ಟಾಗ ನಾವೆಲ್ಲೋ ಒಂದು ಕಡೆ ಏನೋ ಒಂದು ಕಳ್ಕೊಳ್ತಾ ಇದ್ದೀವಿ, ಅವ್ರು ಬ್ಲೆಸ್ ಮಾಡ್ತಾರಲ್ವ, ಅದು ನಮ್ಮನ್ನು ಕಾಯುತ್ತೆ. ಓಕೆ ಓಕೆ. ಕರ್ಕಾಟಕ ರಾಶಿ. ಕಟಕ ರಾಶಿ ಅಂತ ಅಂದಾಗ ಗುರು 12ನೇ ಮನೇಲಿದ್ದಾನೆ, ವ್ಯಯಸ್ಥಾನದಲ್ಲಿದ್ದಾನೆ. ಬಟ್ ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ ಕಟಕ ರಾಶಿಯವರು. ಯಾವುದೇ ಎಜುಕೇಷನು ಎಕ್ಸಾಮ್ಸ್ ಬರೆದ್ರೆ ತುಂಬ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆದರೆ ಗುರು ಆ ಒಂದು ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಆದರೆ ರಾಶಿಗೆ 6ನೇ ತಿಂಗಳ ನಂತರ ಕಟಕ ರಾಶಿಗೆ ಬರ್ತಾನೆ. ಈ ಕಟಕ ರಾಶಿಗೆ ಗುರು ಎಂಟ್ರಾದಾಗ ಎಲ್ಲೋ ಒಂದು ಕಡೆ ಕಟಕ ರಾಶಿಯವರು ತುಂಬ ವಿಲವಿಲ ಒದ್ದಾಡಬೇಕಾಗತ್ತೆ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ಳೋಕ್ಕಾಗಲ್ಲ. ಮತ್ತು ಕೇತುನೂ ಬದಲಾವಣೆ ಆಗ್ತಾನೆ. ಈ ವರ್ಷದ ಒಂದು ಕೊನೆಗೆ ಕೇತು ಕೂಡ ಬದಲಾವಣೆ ಆಗುತ್ತೆ. ಕೇತು ಕೂಡ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಬರ್ತಾನೆ. ಗುರು ಮತ್ತು ಕೇತು ಒಟ್ಟಿಗೆ ಇರ್ತಾರೆ. ಒಂದು 10ನೇ ತಿಂಗಳಲ್ಲಿ ಗುರು ಮತ್ತೆ ಬದಲಾವಣೆ ಆಗ್ತಾನೆ. ಆದ್ರೂ ಅವರ ಒಂದು ಏಳಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತು ಶನಿ ಬಂದು 9ನೇ ಮನೆ, ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಶನಿ ಬಂದು ಭಾಗ್ಯಸ್ಥಾನದಲ್ಲಿದ್ದು 5ನೇ ದೃಷ್ಟಿ ಅಂತಂದರೆ, ಈ ಶನಿ ಬಂದು ಅಲ್ಲಿಂದ 5ನೇ ದೃಷ್ಟಿ ಅಂದಾಗ ಎಲ್ಲೋ ಒಂದು ಕಡೆ ಕಟಕ ರಾಶಿಯವ್ರಿಗೆ ಏನೇ ಕೆಲಸ ಕಾರ್ಯ ಮಾಡಿದ್ರೂ ಪ್ರೋಗ್ರೆಸ್ ಇರಲ್ಲ. ಅಲ್ಲಲ್ಲಿಗೆ ಇನ್ನೇನು ಬರ್ತಾ ಇದೆ ಅಂತ ಪಾಪ ಇರೋದನ್ನೆಲ್ಲ ಎಫರ್ಟ್ ಹಾಕಿರ್ತಾರ, ಅದಲ್ಲೇ ಕಟ್ಟಾಗಿರುತ್ತೆ. ಈ ಥರ ಇನ್ಸಿಡೆಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಕೆಲಸ ಕಳ್ಕೊಳ್ಳೋವಂಥ ಚಾನ್ಸಸ್ಸು ಹೆಚ್ಚು ಕಟಕ ರಾಶಿಯವ್ರಿಗಿರುತ್ತೆ. ಹಾಗಾಗಿ ಕಟಕ ರಾಶಿಯವರು ಏನು ಮಾಡಬೇಕಂತಂದರೆ, ತುಂಬ ಮಕ್ಕಳಿಗೆ ಹಾಲು ಕೊಡೋದು, ಹಾಲನ್ನು ದಾನ ಕೊಡೋದು, ಸ್ಕೂಲ್ ಮಕ್ಕಳಿಗಾಗಿರ್ಬೋದು. ಇವರ ಶಕ್ತಿ ಅನುಸಾರ. ಏನೂ ಇಲ್ವಾ, ತುಂಬ ಬಡವರು ಬಗ್ಗೆ ಒಂದು ಅರ್ಧ ಲೀಟ್ರ್ ಒಂದು ಪ್ಯಾಕೆಟ್ ಹಾಲು ತೊಗೊಂಡಾಗ ಅದು ಹೆಂಗೂ ಒಂದು ಅರ್ಧ ಲೀಟ್ರ್ ಹಾಲು ನಮಗೋಸ್ಕರ ನಾವು ತಗೊಳ್ತೀವಿ. ಒಂದು ದಿನ ನಮಗೆ ಬೇಡ ಅಂತ ಅವ್ರಿಗೆ ಕೊಟ್ಬಿಟ್ರೆ ಅದು ಎಷ್ಟೋ ಒಳ್ಳೆಯದಾಗತ್ತೆ. ಅದು ಅವರ ಬ್ಲೆಸ್ಸಿಂಗ್ಸು. ಯಾರೋ ಇವತ್ತು ಕೊಟ್ರಪ್ಪ ಪುಣ್ಯಾತ್ಮರು ಅಂತ ಹೇಳ್ತಾರಲ್ವ, ಅದು ನಮ್ಮನ್ನು ಕಾಯುತ್ತೆ. ಓಕೆ. ಸಿಂಹರಾಶಿ. ಸಿಂಹರಾಶಿ ಅಂತ ಅಂದಾಗ ಸಿಂಹರಾಶಿ ಬಗ್ಗೆ ಹೇಳೋಕ್ಕೆ ಭಯ ಆಗುತ್ತೆ. ಸೊ ಈ ಸಿಂಹರಾಶಿಯವರೆಲ್ಲ ಸುಮಾರು ಸಲ ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಇರ್ತೀನಿ, ಸಿಂಹ ಅಂದರೆ ಭಯ ಆಗಲ್ಲ, ಸಿಂಹರಾಶಿ ಅಂದರೆ ಭಯ ಪಡ್ಕೊಳ್ಳೋವಂಥ ದಿನ ಬಂದಿದೆ. ನಿಜ. ಯಾಕೆ ಅಂದರೆ ನೋಡಿ, ಸಿಂಹರಾಶಿ ಅಧಿಪತಿನೇ ಸೂರ್ಯ, ನೀವು ಕಿಂಗ್ ಅಂತ ಹೇಳಿದ್ರಿ. ಆದರೆ ಈ ವರ್ಷ ಕಿಂಗ್ ಇಲ್ಲ. ಜೊತೆಗೆ ಸಿಂಹರಾಶಿಗೆ ನೋಡಿ ಅಷ್ಟಮ ಶನಿ, ಸೂರ್ಯನ ಒಂದು ಮನೆ ಆಗಿರೋದ್ರಿಂದ ಶನಿ ಅಷ್ಟಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಖಂಡಿತ ಸಿಂಹರಾಶಿಯವರಿಗೆ ತುಂಬಾ ತೊಂದರೆ ಅಂತ ಹೇಳ್ಬೋದು. ಆಲ್ರೆಡಿ ಶುರು ಆಗಿದೆ. ಮತ್ತು ಕೇತು ಕೂಡ ರಾಶಿಯಲ್ಲೇ ಇದ್ದಾನೆ. ಕೇತು ಕೂಡ ರಾಶಿಯಲ್ಲೇ ಇದ್ದಾಗ ಹೆಲ್ತ್ ಅಪ್ಸೆಟ್ಟು ಬಹಳ ಆಗುತ್ತೆ. ಏನಾದರೂ ಒಂದು ಆಪ್ರೇಷನ್ ಆಗೋದು, ಸಿಸರಿನ್ ಆಗೋದು, ಮತ್ತು ಔಮರ್ಯಾದಿ ಆಗೋದು. 8ನೇ ಮನೆ ಅಂದರೆ ಗುಟ್ಟು ರಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಪರಿಹಾರ ಅಂತ ಅಂದರೆ ಅವರು ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು, ಸಾಯಂಕಾಲ ಹೊತ್ತು ಶನಿ ದೇವ್ರಿಗೆ ನಮಸ್ಕಾರ ಮಾಡೋದು. ಯಾಕಂದರೆ ಶನಿ ಅಷ್ಟಮದಲ್ಲಿದ್ದು ಸೂರ್ಯನ ಒಂದು ಮನೆ ಆಗಿರೋದ್ರಿಂದ ಪ್ರತಿ ಸಂಡೇ ಭಾನುವಾರ ಅವರು ಒಂದಿಡೀ ಗೋಧಿಯನ್ನು ಪಕ್ಷಿಗಳಿಗೆ ಹಾಕೋದು, ಅಥವಾ ಒಂದಷ್ಟು ಚಪಾತಿಯನ್ನು ಮಾಡಿಕೊಂಡು ಡೊನೇಟ್ ಮಾಡೋದು. ಇದನ್ನು ಮಾಡಿದಾಗು ಸಂಡೇ ಈ ಒಂದು ದಿನ ಕೊಟ್ಟರೆ ಆಯಿತು. ಅದು ಎಲ್ಲೋ ಒಂದು ಕಡೆ ಅವ್ರನ್ನ ಸೇಫ್ ಮಾಡುತ್ತೆ. ಕನ್ಯಾ ರಾಶಿ ಅಂದಾಗ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಟೈಮು. ಆದರೆ ಶನಿಯ ಸಪ್ತಮ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ಈ ಕೆಲವೊಂದು ಸಣ್ಣ ಇನ್ಸಿಡೆಂಟು ಮನೇಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಅಥವಾ ಅವರೇನು ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿರ್ತಾರೆ ಅವರ ಜೊತೆ ಆಗಿರ್ಬೋದು, ಮತ್ತು ಯಾರು ತುಂಬ ಇಷ್ಟಪಟ್ಟು ತುಂಬ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಅವರೆಲ್ಲರಿಗೂ ಸ್ವಲ್ಪ ತೊಂದರೆ ಕೊಡುವಂಥ ಒಂದು ವರ್ಷ ಆಗಿರುತ್ತೆ. ಇಷ್ಟು ವರ್ಷ ಇಲ್ದಿದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವಾಗ ಬರೋದು ಕನ್ಯಾ ರಾಶಿಯವ್ರಿಗೆ. ಮತ್ತು ಒಬ್ರ ಮೇಲೆ ಒಬ್ರಿಗೆ ಅನುಮಾನ ಸ್ಟಾರ್ಟ್ ಆಗುವಂಥದ್ದು. ಅದು ಫ್ರೆಂಡ್ಸ್ ಆಗಿರ್ಬೋದು, ತುಂಬ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಅಥವಾ ಮನೇಲಿ ಯಾವುದೇ ರಿಲೇಷನ್ಶಿಪ್ ಇರೋವಂಥವ್ರಾಗಿರ್ಬೋದು. ಇವಾಗ ಅತ್ತೆ ಮಾವ, ಅಕ್ಕ ತಂಗಿ ತುಂಬ ಬಾಂಡಿಂಗ್ ಇರ್ತಾರೆ. ಆದರೆ ಎಲ್ಲ ಅವ್ರವ್ರಿಗೆ ವೈಮನಸ್ಸು ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ಹೆಲ್ತ್ ಅಪ್ಸೆಟ್, ಶನಿಯ ನೇರ ದೃಷ್ಟಿ ಸಪ್ತಮ ಬೀಳೋದ್ರಿಂದ, ಮತ್ತು 12ನೇ ಮನೇಲಿ ಕೇತು, ರಾಶಿಗೆ 12ನೇ ಮನೇಲಿ ಕೇತು ಇರೋದ್ರಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದು, ಗಂಟ್ಲಿಗೆ ಸಂಬಂಧಪಟ್ಟಂತಹ ವ್ಯಾಧಿ ಜಾಸ್ತಿ ಆಗೋದು. ಮತ್ತು ಗುರು ಕೂಡ 10ನೇ ತಿಂಗಳ ನಂತರ ವ್ಯಯಸ್ಥಾನಕ್ಕೆ ಅಂದರೆ 12ನೇ ಮನೆಗೆ ಬರ್ತಾನೆ, ಸಿಂಹರಾಶಿಗೆ ಬರ್ತಾನೆ. ಆವಾಗ ಸ್ವಲ್ಪ ಅವರೂ ತುಂಬ ತೊಂದರೆಗಳು ಪಡಬೇಕಾಗತ್ತೆ. ಅದಕ್ಕೆ ಪರಿಹಾರ ಅಂತ ಅಂದರೆ ಕನ್ಯಾ ರಾಶಿಯವರು ಓವರಾಲು ಕನ್ಯಾ ರಾಶಿಯವರು
ಈ ಮಂಗಳಮುಖಿಯರು ಇರ್ತಾರಲ್ವಾ, ಅವರಿಗೆ ಏನಾದರೂ ದಾನ ಕೊಟ್ಟರೆ ಒಳ್ಳೆಯದಾಗತ್ತೆ. ಅದು ಬುಧವಾರ ಕೊಟ್ಟರೆ ತುಂಬ ಒಳ್ಳೆಯದಾಗತ್ತೆ. ತುಲಾರಾಶಿಯವ್ರಿಗೆ ಎಲ್ಲರಿಗೂ ಟೈಮ್ ಚೆನ್ನಾಗಿಲ್ಲ ಅಂದರೆ ಎಲ್ಲರೂ ಪಾಪ ಬೇಜಾರು ಮಾಡ್ಕೊಳ್ತಾರೆ. ಆದರೆ ವಿಧಿ ಇಲ್ಲ, ಹೇಳಲೇಬೇಕು. ಯಾಕಂದರೆ ಅದಕ್ಕೆ ಅಂತ ಅವ್ರು ಏನಾದರೂ ಪರಿಹಾರ, ಸಣ್ಣ ಪರಿಹಾರ ಮಾಡ್ಕೊಳ್ಳೇಬೇಕಾಗತ್ತೆ. ತುಲಾರಾಶಿಗೂ ಅಷ್ಟೇ. ಯಾಕಂದರೆ ಶನಿಯ ದೃಷ್ಟಿ ವ್ಯಯಸ್ಥಾನಕ್ಕೆ ಅಂದರೆ 12ನೇ ಮನೆಗೆ ಶನಿ ದೃಷ್ಟಿ ಬಿದ್ದು ಅಲ್ಲಿ ಕೇತು ಕೂಡ ಸಪೋರ್ಟ್ ಮಾಡಲ್ಲ. ರಾಹು ಕೂಡ ಇವರಿಗೆ ತುಲಾರಾಶಿಯವರಿಗೆ 5 ಮತ್ತು 6ನೇ ಮನೇಲಿರ್ತಾನೆ. ಕೋರ್ಟು, ಕೇಸು ಮತ್ತು ಕಂಪ್ಲೇಂಟ್ಸ್ ಮೇಯ್ನು. ಅಂದರೆ ಕಾನೂನಿನಿಂದ ಬಹಳ ತೊಂದರೆನ ಅನುಭವಿಸ್ಬೇಕಾಗತ್ತೆ. ಮತ್ತು ಅವರು ಏನೇ ನೇಮು ಫೇಮು ಏನೇ ಇರಲಿ ಅವರು ಹೊರಗಡೆ ಬರೋಕ್ಕೆ ಭಾರಿ ಕಷ್ಟಪಡಬೇಕು. ಜೊತೆಗೆ ತುಲಾರಾಶಿಯವ್ರ ಮನೇಲಿ ಮಕ್ಕಳಿಂದ ಭಾಳಷ್ಟು ತೊಂದರೆ. ಅವ್ರಿಗೆ ಮಕ್ಕಳಿಂದ ತೊಂದರೆ ಆಗೋದು, ದೊಡ್ಡವ್ರ ಮುಂದೆ ತಲೆ ತಗ್ಸೋದು, ಅವಮರ್ಯಾದೆ ಆಗೋದು, ಇದೆಲ್ಲವೂ ನಡೀತಾ ಇರುತ್ತೆ ತುಲಾರಾಶಿಯವ್ರಿಗೆ. ಇದರಿಂದ ಇವರು ಹೊರಗಡೆ ಬರಬೇಕು ಅಂದರೆ ತುಲಾರಾಶಿಯವರು ನೋಡಿ, ಇವಾಗ ನಾವೇನು ಸ್ಟೇಷನ್ ಅಂತ ಹೇಳಿದೆ ನಾನು, ಅದಕ್ಕೆ ಸ್ಟೇಷನ್ಗೆ ಸ್ವಲ್ಪ ಭಯ ಪಟ್ಕೊಂಡಿರ್ತೀವಿ. ಯಾಕಂದರೆ 6ನೇ ಮನೆಯಲ್ಲಿ ಶನಿ ಇರ್ತಾನೆ. ಆವಾಗ ಏನಾಗುತ್ತೆ, ಕೋರ್ಟು, ಕೇಸು, ಸ್ಟೇಷನ್ನು ಅಂತ ಈ ರೀತಿ ಎಲ್ಲ ಒಂದು ಕಡೆ ಹೋಗಿ ಸ್ಟೇಷನ್ ಸುತ್ತಮುತ್ತ ಅವ್ರಿಗೇನಾದರೂ ಡೊನೇಟ್ ಮಾಡೋದು, ಊಟ ಕೊಡೋದು, ಇಲ್ಲ ಸ್ಟೇಷನ್ಗೆ ಒಂದು ಸತಿ ತುಂಬ ಚೆನ್ನಾಗಿರೋರು ಯಾರಾದರೂ ಗೊತ್ತಿದ್ರೆ ಅಲ್ಲೊಂದು ದಿನ ಊಟ ಕಳಿಸೋದು, ತಾವೇ ಹೋಗೋದು, ಅಲ್ಲಿ ಊಟ ಕೊಟ್ಟು ಬರೋದು. ಒಂದು ಸತಿ ಹೋಗಿ ಬಂದಂಗೆ ಇರುತ್ತಲ್ವ, ಅದೆಲ್ಲೋ ಒಂದು ಕಡೆ ನಮ್ಮ ಕರ್ಮ ಕಳೆಯುತ್ತೆ. ಮತ್ತು ತುಂಬ ಪೂರಿ ಇರ್ತಾರೆ ನೋಡಿ, ಅವ್ರಿಗೆಲ್ಲೋ ಒಂದು ಕಡೆ ಚಪ್ಪಲಿ ಕೊಡಿಸೋದು, ಕಾಲಿಗೆ ಚಪ್ಪಲಿ ಕೊಡಿಸೋವಂಥದ್ದು. ತುಂಬ ಪೂರಿ ಇರ್ತಾರೆ, ಅವರಿಗೆ ಚಪ್ಪಲಿ ಕೊಡಿಸಿದಾಗ ಆ ಚಪ್ಪಲಿ ಅವ್ರು ಹಾಕೊಂಡು ಸವಿತಾರೆ ನೋಡಿ, ಅಲ್ಲೂ ಕೂಡ ನಮ್ಮ ಕರ್ಮ ಕಳೆಯುತ್ತೆ. ವೃಶ್ಚಿಕ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ. ತುಂಬ ಟೈಮ್ ಅಂದರೆ ಯೋಗದಲ್ಲಿ ಯೋಗ ಅಂತ ಹೇಳ್ಬೋದು. ಈ ವರ್ಷ ವೃಶ್ಚಿಕ ರಾಶಿಯವರು ವೆಹಿಕಲ್ ತಗೊಳ್ಳೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ ಅದರಲ್ಲಿ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ನೋಡ್ತಿರ್ತಾರೆ. ಆದರೆ ಒಂದೇ ಒಂದು ಏನಪ್ಪ ಅಂದರೆ, ಕುಟುಂಬದಲ್ಲಿ ಸ್ವಲ್ಪ ಅಣ್ಣ ತಮ್ಮದಿರ ಮಧ್ಯೆ, ಅಕ್ಕ ತಂಗಿರ ಮಧ್ಯೆ ವೈಮನಸ್ಸು ಜಾಸ್ತಿ ಇರುತ್ತೆ. ಆ ಕುಟುಂಬದ ಒಂದು ಸಮಸ್ಯೆ ಆಯಿತಾ, ಆ ಕುಟುಂಬದ ಒಂದು ಸಮಸ್ಯೆಗೆ ಅವ್ರು ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಕುಟುಂಬದವ್ರನ್ನೇ ಕರೆದ್ಬಿಟ್ಟು ಅವ್ರಿಗೇನಾದರೂ ಸ್ವೀಟ್ ಕೊಟ್ಬಿಡೋದು, ಅವ್ರಿಗೇನಾದರೂ ಬಟ್ಟೆ ಕೊಡಿಸ್ಬಿಡೋದು, ಖುಷಿ ಆಗ್ತಾರೆ. ಇಲ್ಲ ದೊಡ್ಡವರು ತಂದೆ ಮಕ್ಕಳು ಜಗಳ ಆಗಿರುತ್ತೆ, ಅವ್ರಿಗೇನಾದರೂ ಒಂದು ಗಿಫ್ಟ್ ಕೊಟ್ಬಿಡೋದು. ಈ ರೀತಿ ಮಾಡಿದಾಗ ಖಂಡಿತ ಇವ್ರಿಗೆ ಒಳ್ಳೇದಾಗುತ್ತೆ. ಬಟ್ ಟೈಮ್ ತುಂಬ ಸೂಪರ್. ಲವ್ಲಿ. ಧನುರಾಶಿಯವ್ರಿಗೆ ಟೈಮ್ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ, ಯಾಕಂದರೆ 4ನೇ ಮನೇಲಿ ಶನಿ ಇರ್ತಾರೆ, ಮತ್ತು ಗುರು ಬಂದು ಇವಾಗ ಸಪ್ತಮದಲ್ಲಿದ್ದಾರೆ. ಸಪ್ತಮದಿಂದ ಮತ್ತೆ ಅಷ್ಟಮಕ್ಕೆ ಬರ್ತಾರೆ, 8ನೇ ಮನೆಗೆ ಬರ್ತಾರೆ. ಮತ್ತು ಕೇತು 8ನೇ ಮನೆಗೆ ಹೋಗ್ತಾರೆ. ಈ ಕೇತು 8ನೇ ಮನೆಗೆ ಹೋದಾಗ ಅವ್ರಿಗೂ ಅಷ್ಟೇ ಸ್ವಲ್ಪ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆರೋಗ್ಯ ಸಮಸ್ಯೆ ಜಾಸ್ತಿ ಆಗೋದು, ಮತ್ತು ಈ ಮನೇಲಿ ತಾಯಿ, ಚಿಕ್ಕಮ್ಮ ಇಂಥವರು ಅಥವಾ ಕುಟುಂಬದ ಹೆಂಗಸರು ಯಾರಿರ್ತಾರೆ ಅವರಿಂದ ಏನಾದರೂ ತೊಂದರೆಗೆ ಸುಮ್ಮನೆ ಕೇಸ್ ಹಾಕೋದು, ಇಲ್ಲ ಮನೆಗೆ ಬಂದು ಜಗಳ ಮಾಡೋದು, ಇಲ್ಲ ಅಕ್ಕಪಕ್ಕ ಇರ್ತಾರೆ, ಮನೇಲೇ ಇದ್ದರೂ ಕೂಡ ನೀನು ನಾನು ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಏನಾದರೂ ಒಂದು ಅಂದರೆ ಮನಸ್ಥಿತಿನ ಕೆಡಿಸ್ಕೊಳ್ಳೋ ಅಂಥ ಚಾನ್ಸಸ್ ಹೆಚ್ಚಿರುತ್ತೆ. ಧನುರಾಶಿಯವರು ಇದನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ರಿಯಲ್ ಎಸ್ಟೇಟು ಅಥವಾ ಯಾರಿಗಾದರೂ ದುಡ್ಡು ಕೊಟ್ಟಿರ್ತಾರೆ, ಇಂಥವರೆಲ್ಲ ಸ್ವಲ್ಪ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಹೆಚ್ಚಿರುತ್ತೆ. ಧನುರಾಶಿಯವರು ಮನೆಯವ್ರನ್ನ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಮತ್ತು ಎಲ್ಲರನ್ನೂ ಧನುರಾಶಿಯವರು ಎಲ್ಲನೂ ಒಂದು ತೀರ್ಥ ಯಾತ್ರೆಗೆ ಅಥವಾ ಮನೆಯವ್ರನ್ನ ಕುಟುಂಬದವ್ರ ಜೊತೆ ಅತಿ ಹೆಚ್ಚು ಸ್ಪೆಂಡ್ ಮಾಡಿದ್ರೆ ಒಳ್ಳೆಯದಾಗತ್ತೆ ಇವರಿಗೆ. ಓಕೆ. ಮಕರ ರಾಶಿಯವ್ರಿಗೂ ಟೈಮ್ ಕೆಟ್ಟಿತ್ತು. ಯಾಕಂದರೆ ದೊಡ್ಡ ದೊಡ್ಡ ಉದಾಹರಣೆಗಳಿದ್ದಾವೆ. ಮಕರ ರಾಶಿಯವರೆಲ್ಲರೂ ಸ್ವಲ್ಪ ಟೈಮ್ ಕೆಟ್ಟಿರೋದ್ರಿಂದ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮಕರ ರಾಶಿಯವರು. ಆದರೂ ಕೂಡ ಮಕರ ರಾಶಿಗೆ ರಾಶಿಯಾಧಿಪತಿ ಶನಿ ರಾಶಿಯವನು 2ನೇವನಾಗಿ 3ನೇ ಮನೇಲಿದ್ದಾನೆ. ಜೊತೆಗೆ ಗುರು ಕೂಡ ಇವಾಗ ಮಕರ ರಾಶಿಗೆ 6ನೇ ಮನೇಲಿದ್ದು ಎಲ್ಲೋ ಒಂದು ಕಡೆ ಸಪ್ತಮಕ್ಕೆ ಬರ್ತಾನೆ ಮತ್ತು ಅಷ್ಟಮಕ್ಕೆ ಬರ್ತಾನೆ. ಪರವಾಗಿಲ್ಲ, ಮಕರ ರಾಶಿಯವರು ಸ್ವಲ್ಪ ಚೆನ್ನಾಗಿ ಆಗ್ತಾರೆ, ಮುಂದಕ್ಕೆ ಚೆನ್ನಾಗಿ ಆಗ್ತಾರೆ. ಬಟ್ ಈ ಒಂದು 45 ಡೇಸು 90 ಡೇಸು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಸೂರ್ಯ ಸಂಚರಿಸಬೇಕಾದ್ರೆ ಮಕರ ರಾಶಿಯವ್ರಿಗೆ ಏಳಿಗೆ ಇರೋದಿಲ್ಲ. ಅದಾದ ನಂತರ ಈ 3ನೇ ತಿಂಗಳು 4ನೇ ತಿಂಗಳ ನಂತರ ಮಕರ ರಾಶಿಯವರು ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ಮಕರ ರಾಶಿಯವರು ಬಹಳ ಬೇಗ ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಡೆ ಬರ್ತಾರೆ ಈ ವರ್ಷ. ಹೌದು. ಕುಂಭರಾಶಿ ಈ ವರ್ಷಕ್ಕೆ ಕುಂಭರಾಶಿನೇ ಸೂಪರ್ ಡೂಪರು. ಹೌದಾ? ಯಾಕೆ ಅಂದರೆ ರಾಶಿಯಲ್ಲಿ ರಾಹು ಇದ್ದಾನೆ.
ಮತ್ತು ರಾಶಿಯಾಧಿಪತಿ ಶನಿ ಧನಸ್ಥಾನದಲ್ಲಿದ್ದಾನೆ, ಮತ್ತು ಗುರು ಬದಲಾವಣೆ ಆಗ್ತಾ ಇರುತ್ತೆ ಬಿಡಿ. ಗುರು ಯಾಕಂದರೆ ಇವಾಗ ತುಂಬ ಚೆನ್ನಾಗಿದ್ದಾನೆ, ಇವಾಗ ಪಂಚಮದಲ್ಲಿದ್ದಾನೆ. ಕುಂಭರಾಶಿಯವರು ಮನೆ ಮಠ ಆಲ್ರೆಡಿ ಎಲ್ಲರೂ ತೊಗೊಂಡಿರ್ತಾರೆ. ತುಂಬ ನೇಮು ಫೇಮು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅವರ ಏನೇ ಬಿಸ್ನೆಸ್ ಆಗಿದ್ರು ಡೆವಲಪ್ಮೆಂಟು ತುಂಬ ಚೆನ್ನಾಗಾಗತ್ತೆ. ಅದರಲ್ಲಿ ಈ ವರ್ಷದಲ್ಲಿ ಈ 1 ತಿಂಗಳೇ ಕೆಟ್ಟಿದ್ದು ಕುಂಭರಾಶಿಯವರಿಗೆ ಲಾಸ್ಟ್ ಮಂತು. ಬಟ್ ಇಲ್ಲಿಂದ ಆಚೆ ಕುಂಭರಾಶಿಯವರು ತುಂಬ ಏನಂದರೆ ಅವ್ರ ಮನೇಲಿ ಇವಾಗ ಕುಂಭ ಅಂದರೆ ಬಿಂದಿಗೆ ಅಂತ ಹೇಳ್ತೀವಿ, ಬಿಂದಿಗೆ ತುಂಬ ನೀರಿರಲಿ, ಗೋಲ್ಡನ್ನೇ ತುಂಬಿಸಿಡ್ಬೋದು, ಗೋಲ್ಡೇ ತುಂಬಿಸಿಡ್ಬೋದು. ಆ ಒಂದು ಯೋಗ ಕುಂಭರಾಶಿಯವರಿಗಿದೆ ಈ ವರ್ಷ. ಓಕೆ, ಮೀನರಾಶಿ. ಮೀನರಾಶಿ ಅಂತ ಬಂದಾಗ ಪಾಪ ಮೀನರಾಶಿಯಲ್ಲೇ ಶನಿ ಇರೋದ್ರಿಂದ, ಮತ್ತು ಹಿಂದೆ 12ನೇ ಮನೆ ವ್ಯಯಸ್ಥಾನದಲ್ಲಿ ರಾಹು ಇರೋದ್ರಿಂದ ಫಸ್ಟ್ಗೆ ಮೀನರಾಶಿಯವರಿಗೆ ಹೆಲ್ತ್ ಕೈ ಕೊಡುತ್ತೆ. ಜೊತೆಗೆ ಡಿಪ್ರೆಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ, ಮತ್ತು ಯಾವುದೇ ಒಂದು ವ್ಯವಹಾರ ಮಾಡಿದ್ರೂ ಅರ್ಧಂಬರ್ಧಕ್ಕೆ ನಿಂತೋಗುತ್ತೆ ಅವ್ರಿಗೆ, ಅದು ಫುಲ್ಫಿಲ್ ಆಗೋದಿಲ್ಲ. ತುಂಬ ಎಫರ್ಟ್ ಹಾಕಿ ಮಾಡಿದ್ರೆ ಮುಕ್ಕಾಲ್ವರೆಗೂ ಬರ್ಬೋದು ಅಷ್ಟೇ. ಈ ಮೀನರಾಶಿಯವರು ಈ ಶನಿ ಬದಲಾವಣೆ ಆಗೋವರೆಗೂ ಇದನ್ನು ಅನುಭವಿಸ್ಲೇಬೇಕು ಪಾಪ. ಅದಕ್ಕೆ ತುಂಬ ತೀರಾ ಕೆಳಕ್ಕೆ ಬರ್ತಾರೆ ಅಂತ ಹೇಳಲ್ಲ, ಮುಕ್ಕಾಲು ಅರ್ಧ ಅಷ್ಟೇ. ಅದನ್ನು ಲೇಟ್, ತುಂಬ ಲೇಟ್. ಇವತ್ತಾಗಬೇಕಾಗಿರೋ ಕೆಲಸ ಇನ್ನೊಂದು ತಿಂಗಳಾದರೂ ಆಗ್ಬೋದು, 1 ತಿಂಗಳವರೆಗೂ ಎಷ್ಟು ಎಫರ್ಟ್ ಹಾಕ್ಬೇಕು ಇವರು, ಅವಾಗೆಲ್ಲ ಒಂದು ಕಡೆ ಒಂದು 50% ರಿಸಲ್ಟ್ ಬರುತ್ತೆ. ಈ ರೀತಿ ಮೀನರಾಶಿಯವ್ರಿಗೆ ಆಗ್ತಾ ಹೋಗುತ್ತೆ. ಮೀನರಾಶಿಯವರು ಅತಿ ಹೆಚ್ಚು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಕೊಡಬೇಕಾಗತ್ತೆ. ಸ್ವಲ್ಪ ಲೇಸಿ ಆಗ್ತಾರೆ, ಶನಿ ಇರೋದ್ರಿಂದ ಸ್ವಲ್ಪ ಲೇಸಿ ಆಗ್ತಾರೆ. ಆ ಲೇಸಿತನವನ್ನು ಬಿಡಬೇಕು. ಏನಕ್ಕೆ ಲೇಸಿ ಆಗ್ತಾರೆ ಅಂದರೆ ಕಾಯ್ದು ಲೇಸಿ ಆಗ್ಬಿಡ್ತಾರೆ. ಎಲ್ಲಿ ಮೀನುಗಳು ಸಾಕಿರ್ತಾರೆ ಅಲ್ಲೋಗಿ ಫುಡ್ಡನ್ನು ಡೊನೇಟ್ ಮಾಡೋದು, ಊಟ ಹಾಕೋದು, ಪ್ರಾಣಿಗಳಿಗೂ ಊಟ ಹಾಕೋದು, ಮೊಸಳೆಗಳಿಗೆ ಊಟ ಹಾಕೋದು. ತುಂಬ ಇರೋರು ಇವಾಗ ಝೂಗಳಲ್ಲಿ ಇರುತ್ತಲ್ಲ, 1 ದಿನಕ್ಕೆ 2 ದಿನಕ್ಕೆ ಅದಕ್ಕೇನು ಬೇಕು ಅದನ್ನು ತೊಗೊಂಡು ಕೊಡೋದು. ಮೀನಿಗೂ ಅಷ್ಟೇ, ಎಲ್ಲಿ ಕಂಡಾಗ ಇಲ್ಲ ಕಲ್ಯಾಣಿಗಳಲ್ಲಿ ಎಲ್ಲಿ ನೋಡ್ತಾರೆ ಅಲ್ಲಿ ಒಂದು ಫುಡ್ಡನ್ನು ಹಾಕಿದಾಗ ಖಂಡಿತ ಮೀನರಾಶಿಯವರಿಗೆ ಒಳ್ಳೆಯದಾಗತ್ತೆ. ಓಕೆ ಮೀತಾ ಅವರೇ, ಅಷ್ಟೂ ರಾಶಿಗಳಿಗೆ 2026 ಪರಾಭವ ಸಂವತ್ಸರ ಹೇಗಿರುತ್ತೆ, ವಿಶ್ಲೇಷಣೆ ಹೇಗಿತ್ತು ಏನಂತ ಹೇಳಲಿ ನಾನು. ಯಾಕಂದರೆ ಈ ಬಾರಿ ಅಂತೂ ಕೆಲ ರಾಶಿಗಳಿಗೆ ಮಾತ್ರನೇ ಸಮಯ ಚೆನ್ನಾಗಿರೋದು. ಇನ್ನು ಸಾಕಷ್ಟು ಜನರಿಗೆ ತುಂಬ ಟಫ್ ಇದೆ. ಬಟ್ ಒಂದೇನು ಖುಷಿಯಾಗಿದ್ದು ಅಂದರೆ ಆ ಕೊನೆಯಲ್ಲಿ ನೀವು ಸೂಚಿಸಿದಂತಹ ಪರಿಹಾರಗಳು ಆರ್ ಡೂಯಬಲ್, ತುಂಬ ಸುಲಭವಾಗಿ ನಾವು ಮಾಡಬಹುದಾಗಿರುವಂಥದ್ದು. ಸೊ ಪ್ರಾರಂಭದಲ್ಲೇ ಹೇಳಿದ ಹಾಗೆ ಮತ್ತು ಪ್ರೆಡಿಕ್ಷನ್ಸ್ ಕೂಡ ಇರೋ ಹಾಗೆ ಪರಾಭವ ಸಂವತ್ಸರ ಚಾಲೆಂಜಿಂಗ್, ಬಟ್ ಅದನ್ನ ಲೆಸ್ ಚಾಲೆಂಜಿಂಗ್ ಹೇಗೆ ಮಾಡ್ಕೋಬಹುದು ನೀವು ಹೇಳಿದ್ರಿ. ಥ್ಯಾಂಕ್ ಯು. ಆ್ಯಂಡ್ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ರಿ ಅಬೌಟ್ ಕ್ರಿಸ್ಟಲ್ಸ್, ರಾ ಸ್ಟೋನ್ಸ್, ನೇಮ್, ವೆಹಿಕಲ್ ನಂಬರ್ಸ್, ಮೊಬೈಲ್ ನಂಬರ್ಸ್, ಸಾಕಷ್ಟು ವಿಷಯಗಳು ತಿಳ್ಕೊಂಡ್ವಿ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ಮೀತಾ ಅವರೇ. ಥ್ಯಾಂಕ್ ಯು. ಇಷ್ಟೊತ್ತು ನೋಡಿ ನೀವು ನನ್ನ ಜೊತೆ ಇದ್ದು ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿ, ಮತ್ತು ನನಗೊಂದು ಒಳ್ಳೆ ನೇಮ್ ಕೊಟ್ಟಿದ್ದೀರಾ, ಕ್ರಿಸ್ಟಲ್ ಕ್ವೀನ್. ಸೊ ಈ ನೇಮ್ ಕೊಟ್ಟಿರೋದಕ್ಕೂ ಬಹಳಷ್ಟು ಖುಷಿ ಆಯಿತು. ಅದರಲ್ಲೂ ಮೊದಲನೇ ಸತಿ ನಿಮ್ಮ ಒಂದು ಭೇಟಿ ಮಾಡಿದ್ದು, ನಿಮ್ಮ ಜೊತೆ ಮಾತಾಡಿದ್ದು, ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ಇದನ್ನು ಹಂಚ್ಕೊಳ್ಳೋದಕ್ಕೆ ಎಲ್ರಿಗೂ, ನನ್ನ ವೀಕ್ಷಕರಿಗೆ ಎಲ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಇದು ನನ್ನ ಒಂದು ಖುಷಿಯ ಒಂದು ಸಮಯ ಆಗಿರುತ್ತೆ. ಸೊ ಈ ಸಮಯದಲ್ಲಿ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ, ಏನೇ ಸಮಸ್ಯೆ ಇದ್ದರೂ ನನ್ನ ಬಂದು ಭೇಟಿ ಮಾಡ್ಬೋದು. ನನ್ನ ಭೇಟಿ ಮಾಡಿ ಅವರ ಒಂದು ಸಮಸ್ಯೆ, ಇವಾಗ ಡೇಟ್ ಆಫ್ ಬರ್ತ್ ಇಲ್ಲ, ಜಾತಕ ಇಲ್ಲ, ಬಟ್ ಅವ್ರ ಸಮಸ್ಯೆ ಹೇಳಿದ್ರು ಸಾಕು. ಕೆಲವೊಂದು ಸಣ್ಣ ಒಂದು ಪರಿಹಾರ ರೆಮಿಡೀಸಿಂದ ಕೂಡ ಅವ್ರನ್ನ ಅದರಿಂದ ಹೊರಗಡೆ ತರ್ಬೋದು. ಅವರ ಒಂದು ಕಷ್ಟದಿಂದ, ಅವರ ಸಮಸ್ಯೆಯಿಂದ ಹೊರಗಡೆ ತರುವಂಥ ಸಣ್ಣ ರೆಮಿಡೀಸ್ನ ನಾವು ಕೊಡ್ತಾ ಹೋಗ್ತೀವಿ. ಅದನ್ನು ಮಾಡಿಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ತುಂಬ, ಇವಾಗ ಏನು ನಡೆದಾಡ್ತಿರೋನು ಸೈಕಲ್ ಹತ್ಬೋದು, ಸೈಕಲಲ್ಲಿ ಹೋಗೋನು ಬೈಕ್ ಹತ್ಬೋದು, ಬೈಕಲ್ಲಿ ಹೋಗೋನು ಕಾರ್ ಹತ್ತೋನು ಫ್ಲೈಟು, ಹೀಗೆ ಒಂದೇ ಸತಿ ನಡೆಯೋನು ಫ್ಲೈಟ್ ಹತ್ತಕ್ಕಾಗಲ್ಲ. ಸೊ ಈ ರೀತಿ ಅವರ ಒಂದು ಸಮಸ್ಯೆಯಿಂದ ಅವ್ರನ್ನ ಒಂದೊಂದೇ ಸಮಸ್ಯೆಯಿಂದ ಹೊರಗಡೆ ಬರ್ತಾಯಿದ್ರೆ ಖಂಡಿತವಾಗ್ಲೂ ಅವರು ತುಂಬ ಚೆನ್ನಾಗಿ ಅವರ ಲೈಫ್ನ ಲೀಡ್ ಮಾಡ್ತಾರೆ. ಎಸ್, ಮೀತಾ ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು, ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಇನ್ಕ್ಲೂಡಿಂಗ್ ದ ಕಾಂಟ್ಯಾಕ್ಟ್ ನಂಬರ್. ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಮೀತಾ ಅವರೇ, ಇವಾಗ ನಾನು ಉಟ್ಟಿರುವಂತಹ ಈ ಸೀರೆ ಪ್ಯೂರ್ ಲಿನೆನ್ ಸೀರೆ ವಿತ್ ಜೈಪುರ್ ಪ್ರಿಂಟ್ಸ್ ಫ್ರಮ್ ವೃಷಭ ವಸ್ತ್ರ, ರಾಜರಾಜೇಶ್ವರಿ ನಗರಲ್ಲಿದೆ. ಆ್ಯಂಡ್ ಇದೇ ಥರದ ಸೀರೆ ಮತ್ತೊಂದು ಬಣ್ಣದ್ದು, ಅ ಬ್ಯೂಟಿಫುಲ್ ಕಲರ್, ಪ್ಯೂರ್ ಲಿನೆನ್ ಸೀರೆ ವಿತ್ ಜೈಪುರ್ ಪ್ರಿಂಟ್ಸ್ ನಿಮಗಾಗಿ ಫ್ರಮ್ ವೃಷಭ ವಸ್ತ್ರ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ಸೋ ಸಪ್ತಮ್ ತೈಲ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್ನ ಕಡೆಯಿಂದ ಈ ಒಂದು ಹ್ಯಾಂಪರ್ ಕೂಡ ನಿಮಗೆ ಮೀತಾ ಅವರೇ.
ಥ್ಯಾಂಕ್ ಯು. ನಿಮ್ಮ ಸಮಯಕ್ಕೆ ಆ್ಯಂಡ್ ಫಾರ್ ಆಲ್ ದ ಪ್ರೆಡಿಕ್ಷನ್ಸ್, ಅಷ್ಟು ಇನ್ಫಾರ್ಮೇಷನ್ಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನನಗೂ ಅಷ್ಟೇ. ಇಷ್ಟೊತ್ತು ನಾನು ಹೇಳಿದೆ, ನಿಮ್ಮ ಒಂದು ಮಾತುಕತೆ ಬಹಳ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.